ನಮಸ್ಕಾರ. ರೂಪಣಾತ್ಮಕ ಮೌಲ್ಯಮಾಪನ 4 ಅಥವಾ ಸಾಧನಾ ಪರೀಕ್ಷೆ 4 FA4 ನ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ದೇವೆ. ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳಿಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇಲ್ಲಿ ಗರಿಷ್ಠ ಅಂಕಗಳಿರುವಂತದ್ದು 20 ಅಂಕಗಳು, ಇನ್ನು ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ 45 ನಿಮಿಷಗಳಾಗಿರುವಂತದ್ದಾಗಿದೆ. ಮೊದಲ ವಿಭಾಗದಲ್ಲಿ 4 ಪರ್ಯಾಯ ಆಯ್ಕೆಗಳನ್ನು ಕೊಟ್ಟಿದ್ದು, ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳಿರುವಂತದ್ದಾಗಿದೆ. ಸರಿಯಾಗಿರುವಂತಹ ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಬೇಕಾಗಿರುವಂತದ್ದು. ಮೊದಲನೇ ಪ್ರಶ್ನೆ, ಯುನಿಸೆಫ್ ನ ಮೂಲ ಉದ್ದೇಶ ಕೇಳಿರುವಂತದ್ದು. ಯುನಿಸೆಫ್ ನ ಮೂಲ ಉದ್ದೇಶ ಇರುವಂತದ್ದು ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ, ಬಿ ಆಯ್ಕೆ ಬರುವಂತದ್ದಾಗಿದೆ. ಇನ್ನು ಎರಡನೇ ಪ್ರಶ್ನೆ ಇರುವಂತದ್ದು ವಿಶ್ವ ಗ್ರಾಹಕರ ದಿನ ಕೇಳಿರುವಂತದ್ದು. ವಿಶ್ವ ಗ್ರಾಹಕರ ದಿನಕ್ಕೆ ಸಂಬಂಧಿಸಿದಂತೆ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಮಾರ್ಚ್ 15, ಡಿ ಆಯ್ಕೆ ಮಾರ್ಚ್ 15 ವಿಶ್ವ ಗ್ರಾಹಕರ ದಿನ ಆಗಿರುವಂತದ್ದು. ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು. 2 ಪ್ರಶ್ನೆಗೆ 1 ಅಂಕ ಇರುವಂತದ್ದು. ಮೂರನೇ ಪ್ರಶ್ನೆ, ಬೆಂಗಳೂರನ್ನು ಸಿಲಿಕಾನ್ ಕಣಿವೆ ಎಂದು ಏಕೆ ಕರೆಯುತ್ತಾರೆ ಅಂತ ಕೇಳಿರುವಂತದ್ದು. ಏಕೆ ಕರೆಯುತ್ತಾರೆ ಅಂದಾಗ ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ಪ್ರಮುಖ ಕೇಂದ್ರವಾಗಿದೆ. ಈ ಒಂದು ಕಾರಣದಿಂದ ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಅಥವಾ ಸಿಲಿಕಾನ್ ವ್ಯಾಲಿ ಅಂತ ಸಹ ಇದಕ್ಕೆ ಕರೆಯುವಂತದ್ದಾಗಿದೆ. ಇನ್ನು 4ನೇ ಪ್ರಶ್ನೆ, ಟೆಲಿಶಾಪಿಂಗ್ ಎಂದರೇನು ಅಂತ ಕೇಳಿರುವಂತದ್ದು. ಟೆಲಿಶಾಪಿಂಗ್ ಅಂದ್ರೆ ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಯಿಂದ ಮನೆಯಲ್ಲೇ ಕುಳಿತು ವಸ್ತುಗಳನ್ನ ಕೊಳ್ಳುವುದು ಅಥವಾ ತರಿಸಿಕೊಳ್ಳುವುದಕ್ಕೆ ಟೆಲಿಶಾಪಿಂಗ್ ಅಂತ ಹೇಳಿ ಕರೆಯುವಂತದ್ದಾಗಿದೆ. ಇನ್ನು ಮೂರನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದು. 2 ಅಂಕದ 2 ಪ್ರಶ್ನೆಗಳಿರುವಂತದ್ದಾಗಿದೆ. 5ನೇ ಪ್ರಶ್ನೆ, ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಅಂತ ಕೇಳಿರುವಂತದ್ದಾಗಿದೆ. ಹೇಗೆ ಮುಕ್ತಗೊಳಿಸಲಾಯಿತು ಅಂದಾಗ ಗೋವಾ ಭಾರತಕ್ಕೆ ಸೇರಲು ನಿರಂತರ ಚಳುವಳಿ ಪ್ರಾರಂಭವಾಯಿತು. ಪೋರ್ಚುಗೀಸರಿಂದ ಚಳುವಳಿ ದಮನ ಮಾಡುವ ಪ್ರಯತ್ನ ನಡೆಯಿತು. ಪೋರ್ಚುಗೀಸರು ಆಫ್ರಿಕಾ, ಯುರೋಪಿನಿಂದ ಹೆಚ್ಚಿನ ಸೈನ್ಯ ತರಿಸಿಕೊಂಡ್ರು. ಸತ್ಯಾಗ್ರಹಗಳಿಂದ ಗೋವಾ ವಿಮೋಚನಾ ಹೋರಾಟ ತೀವ್ರಗೊಂಡಿತು. ಭಾರತ ಸೈನ್ಯ ಮಧ್ಯ ಪ್ರವೇಶಿಸಿ 1961ರಲ್ಲಿ ಗೋವಾವನ್ನು ವಶಪಡಿಸಿಕೊಂಡಿತು. ಇನ್ನು 6ನೇ ಪ್ರಶ್ನೆ, ಭದ್ರತಾ ಸಮಿತಿಯ ಖಾಯಂ ದೇಶಗಳನ್ನು ಹೆಸರಿಸಿ ಅಂತ ಕೇಳಿರುವಂತದ್ದಾಗಿದೆ. ಈ ಒಂದು 5 ಖಾಯಂ ದೇಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಹೆಸರಿಸಬೇಕಾಗಿರುವಂತದ್ದು ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್, ಚೀನಾ ಆಗಿರುವುದು. ಈ ಖಾಯಂ ಸದಸ್ಯ ರಾಷ್ಟ್ರಗಳು ವಿಟೋ ಅಧಿಕಾರ ಹೊಂದಿರುವಂತಹ ರಾಷ್ಟ್ರಗಳು ಸಹ ಆಗಿರುವಂತದ್ದಾಗಿದೆ. ಇನ್ನು ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಭಾರತ ಎದುರಿಸುತ್ತಿರುವ ಸಾಮಾಜಿಕ ಸವಾಲುಗಳಾವು ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಬಾಲಕಾರ್ಮಿಕತೆ, ಬಾಲ್ಯ ವಿವಾಹ, ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಶಿಶು ಹತ್ಯೆ, ವರದಕ್ಷಿಣೆ ಕಿರುಕುಳ ಮುಂತಾದವುಗಳು ಭಾರತ ಎದುರಿಸುತ್ತಿರುವಂತಹ ಸವಾಲುಗಳು ಆಗಿರುವಂತದ್ದಾಗಿದೆ. ಇನ್ನು 4ನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂತದ್ದು. 2 ಪ್ರಶ್ನೆವೇ, ಪ್ರತಿಯೊಂದಕ್ಕೂ 3 ಅಂಕದಂತೆ ಒಟ್ಟು 6 ಅಂಕಗಳಲ್ಲಿರುವಂತದ್ದು. 7ನೇ ಪ್ರಶ್ನೆ, ಕೈಗಾರಿಕೆಗಳು ದೇಶದ ಕೆಲವೇ ಪ್ರದೇಶಗಳಲ್ಲಿ ಕೇಂದ್ರೀಕೃತಗೊಂಡಿರಲು ಕಾರಣಗಳೇನು ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಕಾರಣಗಳೇನು ಅಂದಾಗ ಕಚ್ಚಾ ವಸ್ತುಗಳ ಲಭ್ಯತೆ, ಮಾರುಕಟ್ಟೆ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಭೂಮಿ ಲಭ್ಯತೆ, ಶಕ್ತಿ ಸಂಪನ್ಮೂಲಗಳ ಲಭ್ಯತೆ, ಸಂಚಾರ ಸೌಲಭ್ಯ, ಬಂದರುಗಳ ಸೌಲಭ್ಯ, ತಾಂತ್ರಿಕತೆ, ಸರ್ಕಾರದ ನೀತಿ ನಿಯಮಗಳು, ಈ ಎಲ್ಲ ಅಂಶಗಳಿಂದ ಈ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿರುವಂತದ್ದು ಆಗಿದೆ. ಇನ್ನು ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಪ್ರವಾಹಗಳು ಉಂಟಾಗಲು ಕಾರಣಗಳೇನು ಅಂತ ಕೇಳಿರುವಂತದ್ದು. ಪ್ರವಾಹಗಳು ಉಂಟಾಗಲು ಕಾರಣ ಅನಿಶ್ಚಿತ ಮಾನ್ಸೂನ್ ಮಳೆ, ಅತ್ಯಧಿಕ ಮಳೆ, ನದಿ ಪಾತ್ರಗಳಲ್ಲಿ ಹೂಳು ತುಂಬುವುದು, ಅಣೆಕಟ್ಟು ಮತ್ತು ಅಡ್ಡಗಟ್ಟೆ ಒಡೆತ, ನದಿ ಪಾತ್ರ ಬದಲಾವಣೆ, ಚಂಡಮಾರುತದಿಂದ ಉಂಟಾದ ಮಳೆ, ಸಮುದ್ರದ ಮಧ್ಯದಲ್ಲಿ ಸಂಭವಿಸುವ ಭೂಕಂಪ, ಅರಣ್ಯ ನಾಶ, ಯೋಜನಾಬದ್ಧವಾಗಿ ನಿರ್ಮಿಸದ ಸೇತುವೆಗಳು, ಅಕ್ರಮವಾಗಿ ಭೂ ಬಳಕೆಯಲ್ಲಿ ಆಗುತ್ತಿರುವ ಬದಲಾವಣೆ. ಇನ್ನು 8ನೇ ಪ್ರಶ್ನೆ ಇರುವಂತದ್ದು ವೈಯಕ್ತಿಕ ಹಣಕಾಸು ಸಾರ್ವಜನಿಕ ಹಣಕಾಸಿಗಿಂತ ಹೇಗೆ ಭಿನ್ನವಾಗಿದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು. ಇವೆರಡು ಯಾವ ರೀತಿ ಭಿನ್ನವಾಗಿದೆ ಅಂತ ಹೇಳಿ ನೋಡಿದಾಗ ವೈಯಕ್ತಿಕ ಹಣಕಾಸು ಇಲ್ಲಿ ಸಾರ್ವಜನಿಕ ಹಣಕಾಸು ಇರುವಂತದ್ದಾಗಿದೆ. ವೈಯಕ್ತಿಕ ಆದಾಯ ವೆಚ್ಚಕ್ಕೆ ಸಂಬಂಧಿಸಿದೆ ವೈಯಕ್ತಿಕ ಹಣಕಾಸು. ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ವೆಚ್ಚಕ್ಕೆ ಸಂಬಂಧಿಸಿದೆ. ಆದಾಯ ಅಂದಾಜಿಸಿ ವೆಚ್ಚ ಮಾಡಲಾಗುತ್ತದೆ. ವೆಚ್ಚ ಅಂದಾಜು ಮಾಡಿ ಆದಾಯ ಹೊಂದಾಣಿಕೆ. ಹಣಕಾಸಿನ ವ್ಯವಹಾರ ಗೌಪ್ಯವಾಗಿಡಲಾಗುತ್ತದೆ. ಶಾಸನಸಭೆಯಲ್ಲಿ ಚರ್ಚೆ, ಮಾಧ್ಯಮಗಳಲ್ಲಿ ಪ್ರಚಾರಕ್ಕೆ ಯತ್ನ. ವೈಯಕ್ತಿಕ ಹಣಕಾಸಿನಲ್ಲಿ ಉಳಿತಾಯದಿಂದ ಕುಟುಂಬದ ಪ್ರಗತಿಗೆ ಪೂರಕ. ಸಾರ್ವಜನಿಕ ಹಣಕಾಸಿನಲ್ಲಿ ಆದಾಯಕ್ಕಿಂತ ಅಧಿಕ ಹಣ ವೆಚ್ಚ ಪ್ರಗತಿಗೆ ಪೂರಕ. ಇನ್ನು 5ನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 8 ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದು. ಒಂದು ಪ್ರಶ್ನೆ ಇದೆ, 4 ಅಂಕ ಇರುವಂತದ್ದು. 2ನೇ ಮಹಾಯುದ್ಧಕ್ಕೆ ಕಾರಣಗಳೇನು ಅಂತ ಕೇಳಿರುವಂತದ್ದು. ಈ ಪ್ರಶ್ನೆಗೆ ಅಥವಾ ಆಯ್ಕೆ ಪ್ರಶ್ನೆ ಸಹ ಇರುವಂತದ್ದು. ಸಾಮಾನ್ಯ ಸಭೆ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿರುವಂತದ್ದು.
ಇಲ್ಲಿ 9ನೇ ಪ್ರಶ್ನೆಯಲ್ಲಿ ಮಾದರಿಯಾಗಿರುವಂತಹ ಉತ್ತರ ಈ ರೀತಿಯಾಗಿ ಬರುವಂತದ್ದು. 2ನೇ ಮಹಾಯುದ್ಧಕ್ಕೆ ಕಾರಣಗಳು: ಮೊದಲ ಮಹಾಯುದ್ಧದ ಸೋಲು, ಅವಮಾನಕರ ಒಪ್ಪಂದಗಳು, ರಾಷ್ಟ್ರೀಯವಾದದ ಉಗ್ರತೆ, ಉಗ್ರ ರಾಷ್ಟ್ರೀಯತೆ ಬೆಳವಣಿಗೆ, ಕೈಗಾರಿಕೋದ್ಯಮಿಗಳಿಂದ ಧನ ಸಹಾಯ, ಸೇಡು ಮತ್ತು ದುರಾಭಿಮಾನ ಚಳುವಳಿ, ಸರ್ವಾಧಿಕಾರಿಗಳ ಬೆಳವಣಿಗೆ, 2 ಶತ್ರುಬಣಗಳ ಉದಯ, ರಾಷ್ಟ್ರ ಸಂಘದ ವಿಫಲತೆ, ಪೋಲೆಂಡ್ ಮೇಲೆ ಜರ್ಮನಿ ದಾಳಿ. ಇನ್ನು ಅಥವಾ ಪ್ರಶ್ನೆಯ ಉತ್ತರವನ್ನು ನೋಡಿದಾಗ, ರಚನೆ: ವಿಶ್ವಸಂಸ್ಥೆ ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನೊಳಗೊಂಡ ಅಂಗಸಂಸ್ಥೆಯಾಗಿದೆ. ಪ್ರತಿ ಸದಸ್ಯ ರಾಷ್ಟ್ರ 5 ಸದಸ್ಯರನ್ನು ಕಳುಹಿಸುತ್ತದೆ. ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದೇ ಮತದ ಹಕ್ಕಿದೆ. ಒಬ್ಬ ಅಧ್ಯಕ್ಷ 17 ಉಪಾಧ್ಯಕ್ಷರನ್ನು ಹೊಂದಿದೆ. 7 ಸ್ಥಾಯಿ ಸಮಿತಿಗೆ ಅಧ್ಯಕ್ಷರ ನೇಮಕ ಮಾಡುತ್ತದೆ. ಇನ್ನು ಕಾರ್ಯಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ, ಸೆಪ್ಟೆಂಬರ್ನಿಂದ ಡಿಸೆಂಬರ್ ಮಧ್ಯದವರೆಗೆ ಅಧಿವೇಶನ ಜರುಗುತ್ತದೆ. ವಾರ್ಷಿಕ ಆಯವ್ಯಯಕ್ಕೆ ಅನುಮೋದನೆ ನೀಡುತ್ತದೆ. ಪ್ರಮುಖ ನಿರ್ಧಾರಕ್ಕೆ 2/3 ಸದಸ್ಯರ ಒಪ್ಪಿಗೆ ಅವಶ್ಯಕ. ಜಾಗತಿಕ ಸಂಸತ್ತಾಗಿ ಕಾರ್ಯನಿರ್ವಹಣೆ. ತುರ್ತು ವಿಷಯಕ್ಕೆ ವಿಶೇಷ ಅಧಿವೇಶನ ಕರೆಯಬಹುದು. ಇನ್ನು 6ನೇ ವಿಭಾಗದಲ್ಲಿ 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ ಆಗಿರುವಂತದ್ದು, ಭಾರತ ನಕ್ಷೆ ಬರೆದು ಇವುಗಳನ್ನು ಗುರುತಿಸಿ ಅಂತ ಕೇಳಿರುವಂತದ್ದು. 1+1 2 ಅಂಕ ಇರುವಂತದ್ದು. ಭಾರತದ ಹೆಬ್ಬಾಗಿಲು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಭಾರತ ನಕಾಶೆಯನ್ನು ನೀಟಾಗಿ ಬರೆದುಕೊಂಡಾದ ನಂತರ ಇಲ್ಲಿ ಮುಂಬೈ ಭಾರತದ ಹೆಬ್ಬಾಗಿಲಾಗಿರುವಂತದ್ದು. ಇನ್ನು ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿ ಕೋಲ್ಕತ್ತಾದಲ್ಲಿ ಇರುವಂತದ್ದಾಗಿ. ಹೀಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಅವುಗಳನ್ನು ಉತ್ತರಿಸಿರುವಂತಹ ಮಾದರಿ ಉತ್ತರಗಳ ವಿಡಿಯೋಗಳು ವೀಕ್ಷಿಸಬೇಕೆಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಮತ್ತು ಹಿಂದಿನ ವರ್ಷದ ನಡೆದಿರುವಂತಹ ಪರೀಕ್ಷೆಯ ಮಾದರಿ ಕೀ ಉತ್ತರಗಳಿಗೆ ಸಂಬಂಧಿಸಿದಂತಹ ವಿಡಿಯೋಗಳನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇವೆ. ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಂಡು ಬರ್ಬೋದು. ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ. ಧನ್ಯವಾದ.